ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. 2024-25ನೇ ಆರ್ಥಿಕ ವರ್ಷದಲ್ಲಿ ಬೆಸ್ಕಾಂಗೆ ಉಂಟಾಗಿರುವ ಸಾವಿರಾರು ಕೋಟಿ ರೂಪಾಯಿಗಳ ಆದಾಯದ ಕೊರತೆಯನ್ನು ಸರಿದೂಗಿಸಲು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಕರ್ನಾಟಕದಲ್ಲಿ ವಿದ್ಯುತ್ ದರ ಪರಿಷ್ಕರಣೆ ಮಾಡಿ ಹೊಸ ಆದೇಶವನ್ನು ಹೊರಡಿಸಿದೆ. ಈ ಹೊಸ ದರಗಳು ಮೇ 1, 2026ರಿಂದ ಜಾರಿಗೆ ಬರಲಿದ್ದು, ಮುಂದಿನ 1 ವರ್ಷದ ಅವಧಿಗೆ ಅಂದರೆ ಏಪ್ರಿಲ್ 30, 2027ರವರೆಗೆ ಇದು ಅನ್ವಯವಾಗಲಿದೆ. ಬೆಸ್ಕಾಂ ದರ ಪ್ರತಿ ಯೂನಿಟ್ಗೆ 56 ಪೈಸೆ ಏರಿಕೆಯಾಗಿದೆ. ಜೊತೆಗೆ ಸೆಸ್ಕ್ 15 ಪೈಸೆ ಹೆಚ್ಚಳವಾಗಿದೆ. ಉಳಿದಂತೆ ಮೆಸ್ಕಾಂ 9 ಪೈಸೆ, ಜೆಸ್ಕಾಂ ಹೆಸ್ಕಾಂ ದರವು 10 ಪೈಸೆ, HRCS ₹1.55 ಪ್ರತಿ ಯೂನಿಟ್ಗೆ ಕಡಿಮೆಯಾಗಿದೆ. 2024-25ನೇ ಆರ್ಥಿಕ ವರ್ಷದಲ್ಲಿ ಬೆಸ್ಕಾಂಗೆ ಉಂಟಾಗಿರುವ ಸಾವಿರಾರು ಕೋಟಿ ರೂಪಾಯಿಗಳ ಆದಾಯದ ಕೊರತೆಯನ್ನು ಸರಿದೂಗಿಸಲು ಮುಂಬರುವ 2026-27ನೇ ಸಾಲಿನಲ್ಲಿ ಪ್ರತಿ ಯೂನಿಟ್ ವಿದ್ಯುತ್ ದರದ ಮೇಲೆ 56 ಪೈಸೆ ಹೆಚ್ಚುವರಿಯಾಗಿ ವಸೂಲಿ ಮಾಡಲು ಆಯೋಗ ಆದೇಶವನ್ನು ಹೊರಡಿಸಿದೆ. ಆಯಾ ಎಸ್ಕಾಂಗಳ ಸಾಲ ನಿರ್ವಹಣಾ ಪ್ರಮಾಣ ಆಧರಿಸಿ ದರ ಏರಿಕೆ ಮಾಡಲಾಗಿದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಸದ್ಯ ಗೃಹ ಬಳಕೆ 145 ಕಿಲೋವ್ಯಾಟ್ಗೆ ₹5.80, ವಾಣಿಜ್ಯ ಬಳಕೆಗೆ ₹7.15 ದರ ಇತ್ತು. ಬೆಸ್ಕಾಂನಲ್ಲಿ 56 ಪೈಸೆ, ಚೆಸ್ಕಾಂನಲ್ಲಿ 15 ಪೈಸೆ ಹೆಚ್ಚಳವಾಗಿದೆ. ಆಯೋಗದ ವಾರ್ಷಿಕ ಕಾರ್ಯಕ್ಷಮತೆ ಪರಿಶೀಲನೆ ಆದೇಶದ ಪ್ರಕಾರ 2024-25ನೇ ಸಾಲಿನಲ್ಲಿ ಬೆಸ್ಕಾಂನ ವಾರ್ಷಿಕ ಆದಾಯದ ಅಗತ್ಯತೆ 34,087.94 ಕೋಟಿ ರುಗಳೆಂದು ಅಂದಾಜಿಸಲಾಗಿದೆ. ಆದರೆ ವಿದ್ಯುತ್ ಮಾರಾಟದಿಂದ ನಿರೀಕ್ಷಿತ ಆದಾಯ 32,000 ಕೋಟಿ ರು ಮಾತ್ರ. ಇದರಿಂದಾಗಿ ಬೆಸ್ಕಾಂಗೆ ಒಟ್ಟು 2,068 ಕೋಟಿ ರುಗಳ ಭಾರಿ ಆದಾಯದ ಕೊರತೆ ಉಂಟಾಗಿದೆ ಎಂದು ಆಯೋಗ ಗುರುತಿಸಿದೆ. ಈ ನಷ್ಟವನ್ನು ಗ್ರಾಹಕರಿಂದ ವಸೂಲಿ ಮಾಡಲು ಮುಂದಾಗಿದೆ. ಹೌದು, ಈ 2,068 ಕೋಟಿ ರುಗಳ ಕೊರತೆಯನ್ನು ಬೆಸ್ಕಾಂ ವ್ಯಾಪ್ತಿಯ ಸಕ್ರಿಯ ಗ್ರಾಹಕರಿಂದಲೇ ವಸೂಲಿ ಮಾಡಲು KERC ನಿರ್ಧರಿಸಿದೆ. ಈ ನಷ್ಟವನ್ನು ಒಮ್ಮೆಲೆ ಹೇರುವ ಬದಲು 2026-27ನೇ ಆರ್ಥಿಕ ವರ್ಷದಲ್ಲಿ ವಸೂಲಿ ಮಾಡಲು ಆದೇಶ ನೀಡಲಾಗಿದೆ. ಇದರ ಪರಿಣಾಮವಾಗಿ 2026-27ನೇ ಸಾಲಿನಲ್ಲಿ ಗ್ರಾಹಕರು ತಾವು ಬಳಸುವ ಪ್ರತಿ ಯೂನಿಟ್ ವಿದ್ಯುತ್ಗೆ ಹೆಚ್ಚುವರಿಯಾಗಿ 56 ಪೈಸೆ ಪಾವತಿಸಬೇಕಾಗುತ್ತದೆ. ಇನ್ನು ಇದೇ ವೇಳೆ 2024-25ರಲ್ಲಿ ನಿರ್ವಹಣಾ ವೆಚ್ಚಕ್ಕಿಂತ ಹೆಚ್ಚು ಆದಾಯ ಸಂಗ್ರಹ ಮಾಡಿರುವ ಹೆಸ್ಕಾಂ ತನ್ನ ಗ್ರಾಹಕರಿಗೆ 2026-27ನೇ ಸಾಲಿನಲ್ಲಿ ಪ್ರತಿ ತಿಂಗಳು ಪ್ರತಿ ಯೂನಿಟ್ಗೆ 10 ಪೈಸೆಯಂತೆ ಮರುಪಾವತಿ ಮಾಡಬೇಕು. ಜೊತೆಗೆ ಜೆಸ್ಕಾಂ ಗ್ರಾಹಕರಿಗೆ 10 ಪೈಸೆ, ಮಂಗಳೂರಿನ ಮೆಸ್ಕಾಂ ಗ್ರಾಹಕರಿಗೆ 9 ಪೈಸೆ ಹಾಗೂ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸರಬರಾಜು ಸಹಕಾರ ಸೊಸೈಟಿಯು ಗ್ರಾಹಕರಿಗೆ ಪ್ರತಿ ಯೂನಿಟ್ಗೆ ಬರೋಬ್ಬರಿ 155 ಪೈಸೆಯಷ್ಟು ಹಣವನ್ನು ಮರುಪಾವತಿ ಮಾಡಬೇಕು ಎಂದು ಆದೇಶ ಮಾಡಲಾಗಿದೆ. ತನ್ಮೂಲಕ 2026-27ನೇ ಸಾಲಿಗೆ ಬೆಸ್ಕಾಂ ಗ್ರಾಹಕರಿಗೆ ಪ್ರತಿ ಯೂನಿಟ್ಗೆ 56 ಪೈಸೆ ಹಾಗೂ ಮೈಸೂರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಗ್ರಾಹಕರಿಗೆ 15 ಪೈಸೆ ಹೊರಬಿದ್ದಿದೆ. ಆದರೆ ಜೆಸ್ಕಾಂ, ಮೆಸ್ಕಾಂ, ಹೆಸ್ಕಾಂ ಹಾಗೂ ಹುಕ್ಕೇರಿ ಎಸ್ಕಾಂಗಳ ಗ್ರಾಹಕರಿಗೆ ವಿದ್ಯುತ್ ದರ ಕಡಿಮೆ ಆಗಲಿದೆ. ಎಸ್ಕಾಂಗಳಿಂದ ಮರುಪಾವತಿ ಪಡೆಯಲು ಅರ್ಹರಿರುವ 2024-25ನೇ ಸಾಲಿನಲ್ಲಿ ಬಳಕೆ ಮಾಡಿರುವ ವಿದ್ಯುತ್ ಪ್ರಮಾಣದ ಆಧಾರದ ಮೇಲೆ 2026-27ನೇ ಸಾಲಿನಲ್ಲಿ ಮರುಪಾವತಿ ಪಡೆಯುತ್ತಾರೆ. ಇದನ್ನು ವಿದ್ಯುತ್ ಬಿಲ್ನಲ್ಲಿ FY25 ಟ್ರೂ ಆಫ್ ಚಾರ್ಜಸ್ ಹೆಸರಿನಲ್ಲಿ ಪ್ರತ್ಯೇಕವಾಗಿ ನಮೂದಿಸಿ ಲೆಕ್ಕಾಚಾರ ಮಾಡಲಾಗ್ತದೆ. ಬೆಸ್ಕಾಂ ಗ್ರಾಹಕರಿಂದ ಪ್ರತಿ ಯೂನಿಟ್ಗೆ 56 ಪೈಸೆ ಹೆಚ್ಚುವರಿ ವಸೂಲಿ, ಮೈಸೂರಿನ ಸೆಸ್ಕ್ ಪ್ರತಿ ಯೂನಿಟ್ಗೆ 15 ಪೈಸೆ ಹೆಚ್ಚುವರಿ ವಸೂಲಿ, ಎಸ್ಕಾಂ ಪ್ರತಿ ಯೂನಿಟ್ಗೆ 10 ಪೈಸೆ ಇಳಿಕೆ, ಇನ್ನು ಜೆಸ್ಕಾಂ ಪ್ರತಿ ಯೂನಿಟ್ಗೆ 10 ಪೈಸೆ ಇಳಿಕೆ, ಇನ್ನು ಮಂಗಳೂರಿನ ಮೆಸ್ಕಾಂ ಪ್ರತಿ ಯೂನಿಟ್ಗೆ 9 ಪೈಸೆ ಇಳಿಕೆ, ಇನ್ನು ಹುಕ್ಕೇರಿಯ HRCS ಪ್ರತಿ ಯೂನಿಟ್ಗೆ 155 ಪೈಸೆ ಇಳಿಕೆ ಮಾಡಲಾಗಿದೆ. ಆದಾಯದ ಕೊರತೆಯನ್ನು ನೇರವಾಗಿ ಗ್ರಾಹಕರ ಜೇಬಿನಿಂದಲೇ ವಸೂಲಿ ಮಾಡಲು ಮುಂದಾಗಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗಾಗಲೇ ದುಬಾರಿ ವಿದ್ಯುತ್ ಬಿಲ್ನಿಂದ ಕಂಗೆಟ್ಟಿರುವ ಗ್ರಾಹಕರಿಗೆ ಬೆಸ್ಕಾಂನ ಈ ಕ್ರಮ ಬೆಲೆ ಏರಿಕೆಯ ಬರೆಯಂತಾಗಿದೆ. ಬೆಸ್ಕಾಂನ ಈ ನಡೆಗೆ ಸಾರ್ವಜನಿಕರು ಮತ್ತು ವಾಣಿಜ್ಯ ಗ್ರಾಹಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬೆಸ್ಕಾಂನ ಆಡಳಿತಾತ್ಮಕ ವೈಫಲ್ಯಗಳು, ವಿದ್ಯುತ್ ಸೋರಿಕೆ ಮತ್ತು ಭ್ರಷ್ಟಾಚಾರದಿಂದ ಉಂಟಾದ ನಷ್ಟಕ್ಕೆ ಗ್ರಾಹಕರು ಏಕೆ ದಂಡ ತೆರಬೇಕು ಎಂಬುದು ಜನರ ಪ್ರಶ್ನೆ. ಈಗಾಗಲೇ ಪ್ರತಿ ತಿಂಗಳು ಏರಿಕೆಯಾಗುತ್ತಿರುವ ಇಂಧನ ಹೊಂದಾಣಿಕೆ ಶುಲ್ಕದಿಂದ ಗ್ರಾಹಕರು ತತ್ತರಿಸಿದ್ದಾರೆ. ಇಂತಹ ಸಮಯದಲ್ಲಿ ಹೆಚ್ಚುವರಿ 2,068 ಕೋಟಿ ರೂಪಾಯಿಗಳ ಹೊರೆ ಗಾಯದ ಮೇಲೆ ಬರೆ ಎಳೆದಂತಾಗ್ತದೆ. ಗೃಹ ಜ್ಯೋತಿ ಯೋಜನೆಯಡಿ ಸಬ್ಸಿಡಿ ಪಡೆಯುವವರ ಹೊರತಾಗಿ ಉಳಿದ ಗ್ರಾಹಕರಿಗೆ ಈ ವಸೂಲಿ ದೊಡ್ಡ ಆರ್ಥಿಕ ಹೊರೆಯಾಗಲಿದೆ. ಸಣ್ಣ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ಮೇಲೆ ಇದು ನೇರ ಪ್ರಭಾವ ಬೀರಲಿದೆ.
ಬೆಸ್ಕಾಂ ಈ ನಷ್ಟವನ್ನು ಹೇಗೆ ಲೆಕ್ಕ ಹಾಕಿದೆ ಎಂಬ ಬಗ್ಗೆ ಯಾವುದೇ ಸ್ಪಷ್ಟ ಉತ್ತರವಿಲ್ಲ. ಜನರ ಜೇಬಿಗೆ ಕತ್ತರಿ ಹಾಕುವ ಮೊದಲು ಬೆಸ್ಕಾಂ ತನ್ನ ವೆಚ್ಚದಲ್ಲಿ ಕಡಿತ ಮಾಡುವ ಕೆಲಸ ಮಾಡಬೇಕಿತ್ತು ಎಂಬುದು ಸಾರ್ವಜನಿಕರ ಆಗ್ರಹ. ವಿವಿಧ ವಿದ್ಯುತ್ ಬಳಕೆದಾರರ ಸಂಘಟನೆಗಳು ಮತ್ತು ನಾಗರಿಕ ವೇದಿಕೆಗಳು ಈ ಕ್ರಮವನ್ನು ಖಂಡಿಸಿವೆ. ಸರ್ಕಾರವು ಇಂಧನ ಕಂಪನಿಗಳ ಅಥವಾ ಬೆಸ್ಕಾಂನ ಆರ್ಥಿಕ ತಪ್ಪುಗಳಿಗೆ ಗ್ರಾಹಕರನ್ನ ಬಲಿಪಶು ಮಾಡಬಾರದು. ಕೂಡಲೇ ಈ ಆದೇಶವನ್ನು ಹಿಂಪಡೆಯಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇವೆ. ಸದ್ಯದ ಪರಿಸ್ಥಿತಿಯಲ್ಲಿ ಬೆಸ್ಕಾಂ ಈ ನಷ್ಟವನ್ನು ಹಂತ ಹಂತವಾಗಿ ಗ್ರಾಹಕರಿಂದ ವಸೂಲಿ ಮಾಡುವ ಸಾಧ್ಯತೆ ಇದೆ. ಬಿಲ್ನಲ್ಲಿ ಅರಿಯರ್ಸ್ ಅಥವಾ ಸರ್ಚಾರ್ಜ್ ರೂಪದಲ್ಲಿ ಈ ಹಣವನ್ನು ಸೇರಿಸುವ ಸಾಧ್ಯತೆಗಳಿದ್ದು, ಇದು ಜನಸಾಮಾನ್ಯರ ಆಕ್ರೋಶಕ್ಕೆ ಮದ್ದು ಅರೆಯುವಂತೆ ಮಾಡಿದೆ. ಸರ್ಕಾರ ಮತ್ತು KERC ಈ ಬಗ್ಗೆ ಮರುಪರಿಶೀಲನೆ ನಡೆಸುತ್ತದೆಯೇ ಅಥವಾ ಗ್ರಾಹಕರ ಮೇಲಿನ ಈ ಹೊರೆಯನ್ನು ಮುಂದುವರಿಸುತ್ತದೆಯೇ ಎಂಬುದು ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ವಿದ್ಯುತ್ ಪೂರೈಕೆ ಕಂಪನಿಗಳ ಆರ್ಥಿಕ ಶಿಸ್ತಿನ ಹೆಸರಿನಲ್ಲಿ ನಡೆಯುತ್ತಿರುವ ಈ ರೀತಿಯ ವಸೂಲಿಗಳು ಗ್ರಾಹಕರ ವಿಶ್ವಾಸವನ್ನು ಕಳೆದುಕೊಳ್ತಾ ಇವೆ. ಆಡಳಿತಾತ್ಮಕ ಸುಧಾರಣೆ ಮತ್ತು ಸೋರಿಕೆ ತಡೆಗಟ್ಟುವ ಮೂಲಕ ನಷ್ಟ ಸರಿದೂಗಿಸಬೇಕಾದ ಬೆಸ್ಕಾಂ ಸುಲಭ ಮಾರ್ಗವಾಗಿ ಗ್ರಾಹಕರನ್ನೇ ಗುರಿಯಾಗಿಸುತ್ತಿರುವುದು ಖಂಡನೀಯ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.